ವೀರಭದ್ರಾಸನ 1. ಹೆಸರೇ ಸೂಚಿಸೋ ಹಾಗೆ ವೀರಭದ್ರ ಅಂದರೆ ವಾರಿಯರ್ ಪೋಸ್. ದೈಹಿಕವಾಗಲಿ ಮಾನಸಿಕವಾಗಲಿ ಇದು ಶಕ್ತಿ ಕೊಡುವಂಥ ಆಸನ. ಫಿಸಿಕಲಿ ನಿಮ್ಮ ಸ್ಟೆಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋದರ ಜೊತೆಗೆ ಇದು ಮೆಂಟಲಿ ಕೂಡ ನಿಮಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡುವಂಥ ಆಸನ. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಎರಡು ಕಾಲಿನ ನಡುವೆ ಅಬೌಟ್ ಎ ಮೀಟರ್ ಡಿಸ್ಟೆನ್ಸನ್ನು ಮಾಡಿ. ಈಗ ನಿಮ್ಮ ಬಲಗಾಲನ್ನು 90 ಡಿಗ್ರೀಸ್ ರೈಟ್ ಸೈಡ್ಗೆ ತಿರುಗಿಸಿ ಎರಡೂ ಕೈಗಳನ್ನು ನಿಮ್ಮ ಶೋಲ್ಡರ್ ಲೆವೆಲ್ಗೆ ಎತ್ಕೊಳ್ತಾ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಈಗ ನಿಮ್ಮ ಬಲಗಾಲಿನ ತೊಡೆಯನ್ನು ನಿಧಾನವಾಗಿ ಬೆಂಡ್ ಮಾಡಿ. ಬಲಗಾಲಿನ ತೊಡೆ ಪ್ಯಾರಲಲ್ ಟು ದ ಗ್ರೌಂಡ್ ಇರಲಿ. ಮಾಡುವಾಗ ಎರಡೂ ಕೈಗಳನ್ನು ನಿಧಾನವಾಗಿ ಜೋಡಿಸಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕೈಗಳು ಕಿವಿಗಿಂತ ಹಿಂದೆ ಹೋಗಿ ನಿಮ್ಮ ತಲೆಯು ಬಗ್ಗಿ ಮುಖವನ್ನು ಮೇಲೆ ನೋಡ್ತಾ ಈ ಪೊಸಿಷನಲ್ಲಿ ಅಬೌಟ್ 15 to 20 ಸೆಕೆಂಡ್ಸ್ ಇದೇ ಪೊಸಿಷನನ್ನು ರಿಟೈನ್ ಮಾಡಿ. ಈ ಪೊಸಿಷನಲ್ಲಿರುವಾಗ ನೀವು ನಿಧಾನವಾಗಿ ಉಸಿರಾಡ್ಬೋದು. ನಿಮ್ಮ ಬೆನ್ನು ಹುರಿಗೆ ಇದು ತುಂಬ ಒಳ್ಳೆಯ ಆಸನ. ತೊಡೆ, ಕಾಫ್ ಮಸಲ್ಸ್, ನೀ, ಆ್ಯಂಕಲ್ ಇವೆಲ್ಲವನ್ನು ಸ್ಟ್ರೆಂಥನ್ ಮಾಡುವಂಥ ಆಸನ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕಾನ್ಸಂಟ್ರೇಷನ್, ಫೋಕಸ್ ಇಂಪ್ರೂವ್ ಮಾಡುವಂಥ ಆಸನ. ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಸಮಸ್ಥಿತಿಗೆ ಬನ್ನಿ. ವೀರಭದ್ರಾಸನ 2. ಇದನ್ನು ಮಾಡುವಾಗ ಸಮಸ್ಥಿತಿಯಲ್ಲಿ ನಿಂತು ಉಸಿರನ್ನು ತಗೊಳ್ತಾ ಕಾಲನ್ನು ಸ್ಪ್ರೆಡ್ ಮಾಡಿ ಅಬೌಟ್ ಎ ಮೀಟರ್ಸ್ ಡಿಸ್ಟೆನ್ಸ್. ಎರಡೂ ಕೈಗಳನ್ನು ಪ್ಯಾರಲಲ್ ಟು ದ ಫ್ಲೋರ್ ಆಗಿ ತಗೊಳ್ಳಿ ನಿಮ್ಮ ಶೋಲ್ಡರ್ ಲೆವೆಲ್ಗೆ. ಈಗ ಟರ್ನ್ ದ ರೈಟ್ ಫುಟ್. ಎಕ್ಸೇಲ್ ಮಾಡ್ತಾ ಬೆಂಡ್ ದ ರೈಟ್ ನೀ. ನಿಮ್ಮ ರೈಟ್ ಥೈ ನೆಲಕ್ಕೆ ಪ್ಯಾರಲಲ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ಎರಡೂ ಕಾಲುಗಳನ್ನು ಫರ್ಮ್ ಆಗಿ ಭೂಮಿಯ ಮೇಲಿಡಿ. ಈಗ ನಿಮ್ಮ ತಲೆಯನ್ನು ಸ್ಲೋಲಿ ಟರ್ನ್ ಯುವರ್ ಹೆಡ್ ಟುವರ್ಡ್ಸ್ ದ ರೈಟ್ ಸೈಡ್. ಮೇಂಟೈನ್ ದ ಪೊಸಿಷನ್. ಮೆಮೊರಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಚೆಸ್ಟ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಶೋಲ್ಡರ್ ಸ್ಟ್ರೆಂತ್, ಅಬ್ಡಮಿನಲ್ ಸ್ಟ್ರೆಂತ್, ಡೈಜೆಸ್ಟಿವ್ ಪವರನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಆಸನ ಒಳ್ಳೆಯದು. ನಿಮ್ಮ ಕಾಫ್ ಮಸಲ್ಸ್, ಥೈಸ್ಗೆ ಕೂಡ ಇದು ಸ್ಟ್ರೆಂತನ್ನು ಕೊಡುತ್ತೆ. ಆಸ್ಟಿಯೋಪೊರೋಸಿಸ್ ಇದ್ದವರಿಗೆ ಇದು ಅದನ್ನು ಕ್ಯೂರ್ ಮಾಡುವಂಥ ಆಸನ. ಫ್ರೋಝನ್ ಶೋಲ್ಡರ್ಸ್ ಇರೋರಿಗೆ ಸ್ಟ್ರೆಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಉತ್ಕಟಾಸನ. ಸಮಸ್ಥಿತಿಯಲ್ಲಿ ನಿಂತು ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ಪ್ಯಾರಲಲ್ ಟು ದ ಇಯರ್ಸ್. ನಮಸ್ಕಾರ ಮುದ್ರವನ್ನು ಮಾಡಿ ನಿಮ್ಮ ಎಲ್ಬೋವನ್ನು ಬೆಂಡ್ ಮಾಡದೆ ಸ್ಟ್ರೈಟ್ ಆಗಿಟ್ಕೊಂಡು ಉಸಿರನ್ನು ಹೊರಹಾಕ್ತಾ ಎಕ್ಸೇಲ್ ಮಾಡ್ತಾ ಬೆಂಡ್ ಯುವರ್ ನೀಸ್. ನಿಧಾನವಾಗಿ ಕೆಳಗಡೆ ಬನ್ನಿ. ಕೀಪಿಂಗ್ ದ ಸ್ಪೈನ್ ಎರೆಕ್ಟ್. ಬೆನ್ಹುರಿಯನ್ನು ಆದಷ್ಟು ನೇರ ಇಟ್ಟು ಎಷ್ಟು ಸಾಧ್ಯವೋ ಅಷ್ಟು ಬೆಂಡ್ ಡೌನ್. ಈ ಪೊಸಿಷನಲ್ಲಿ 15ರಿಂದ 30 ಸೆಕೆಂಡ್ಗಳು ಹೀಗೆ ರಿಟೈನ್ ಮಾಡಿ. ಈಗ ಉಸಿರನ್ನು ತಗೊಳ್ತಾ ಇನ್ಹೇಲ್, ನಿಧಾನವಾಗಿ ಸ್ಟ್ರೇಟ್ ಸಮಸ್ಥಿತಿ ಪೊಸಿಷನ್ನಿಗೆ ಬಂದು ಎಕ್ಸೇಲ್, ರಿಲ್ಯಾಕ್ಸ್. ಉತ್ಕಟಾಸನ. ಗೋಮುಖಾಸನ. ದಂಡಾಸನದಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ಇರಲಿ. Fold your right leg. Take your left leg on top of the right leg. ಈಗ ನಿಮ್ಮ ಯಾವ ಕಾಲು ಮೇಲಿರುತ್ತೋ ಅದೇ ಕೈಯನ್ನು ಮೇಲೆತ್ತಬೇಕು. ಕೈಯಿನ ಹಿಂಭಾಗವನ್ನು ಫಿಂಗರ್ಸ್ ಇಂಟರ್ಲಾಕ್ ಮಾಡ್ಕೊಳ್ಳಿ. ಗೋಮುಖಾಸನ
ಮಾಡೋದ್ರಿಂದ ಹಂಚ್ ಬ್ಯಾಕ್ ಯಾರಾದರೂ ಇದ್ದರೆ ಅದು ರಿಸಾಲ್ವ್ ಆಗುತ್ತೆ. ಡಯಾಬಿಟಿಕ್ಸ್ಗೆ ಕೂಡ ಹೆಲ್ಪ್ ಆಗುವಂಥ ಆಸನ ಇದು. ನಿಮ್ಮ ಕಿಡ್ನಿ ಫಂಕ್ಷನನ್ನು, ಬ್ಲ್ಯಾಡರ್ ಆ್ಯಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಪ್ರಾಣಿಕ್ ಫ್ಲೋವನ್ನು ಕೂಡ ಇನ್ಕ್ರೀಸ್ ಮಾಡುವಂಥ ಆಸನ. ನಿಧಾನವಾಗಿ ನಿಮ್ಮ ಕೈಗಳನ್ನು ಮೊದಲು ರಿಲ್ಯಾಕ್ಸ್ ಮಾಡಿ ಕಾಲನ್ನು ಸಮಸ್ಥಿತಿ ಆದ ದಂಡಾಸನಕ್ಕೆ ತಗೊಂಡು ಬನ್ನಿ. ನಿಧಾನವಾಗಿ ಉಸಿರಾಡಿ. ಈ ಆಸನ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಅಥವಾ ಪೈಲ್ಸ್ ಇರೋರಿಗೆ ಕೂಡ ಇದು ಒಳ್ಳೆಯದು. ಯಾಕೆಂದರೆ ಇದು ಬ್ಲಡ್ ಸರ್ಕ್ಯುಲೇಷನನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಸೆಕ್ಷುವಲ್ ಪವರನ್ನು ಕೂಡ ಎನ್ಹ್ಯಾನ್ಸ್ ಮಾಡುವಂಥ ಆಸನ ಗೋಮುಖಾಸನ. ರಿಲ್ಯಾಕ್ಸ್.